ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭುವಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಅಪ್ಕಮಿಂಗ್ಸ್ ವೀಡಿಯೋಸಲ್ಲಿ ನೀವು ಏನೇನು ನೋಡ್ತೀರಾ ಅಂತಂದರೆ, ನನ್ನ ಕುಕ್ಕಿಂಗ್ ವೀಡಿಯೋಸ್ ಹಾಗೂ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಹಾಗೂ ಡೈಲಿ ರುಟೀನ್ ವೀಡಿಯೋಸ್ನ ನೀವು ನೋಡ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಅಂತಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿದು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡುವಂತಹ ರಸಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ರಸಮ್ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಈಸಿಯಾಗಿ ಕೂಡ ಮಾಡ್ಬೋದು, ಬೇಗ ಕೂಡ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತಂತ ನೋಡ್ಕೊಂಡು ಬರೋಣ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, ಹಾಗೆ 10-12 ಬೆಳ್ಳುಳ್ಳಿ, ಹಾಗೆ ಒಂದು 5-6 ಹಸಿಮೆಣ್ಸಿಕಾಯಿ ಅಥವಾ ಒಣಮೆಣ್ಸಿಕಾಯಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊ ಹಾಗೆ ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಇದನ್ನು ಇವಾಗ ರುಬ್ಕೊಂಡು ಬರೋಣ. ಮೀಡಿಯಮ್ ತರಿಯಾಗಿ ಇದನ್ನು ರುಬ್ಕೊಬೇಕು. ಒಂದು ಬೌಲಲ್ಲಿ ನೀರು ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಸ್ವಲ್ಪ ತಗೊಳ್ಳಿ, ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಜಾಸ್ತಿ ತೀರಾ ಹುಳಿನೂ ಆಗಬಾರ್ದು, ಯಾಕಂತಂದರೆ ಟೊಮೊಟೊ ಜಾಸ್ತಿ ಆಗಿರೋದ್ರಿಂದ ಹುಣಸೆಹಣ್ಣ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ. ರಸಮ್ಗೆ ರೆಡಿ ಮಾಡ್ತಾನೆ ಇನ್ನೊಂದು ಒಲೆ ಮೇಲೆ ನಾನು ಅನ್ನ ಮಾಡ್ಕೊಳ್ಳೋಣ ಅಂತಂತ ರೈಸಿಗೆ ಇಟ್ಕೊಂಡಿದ್ದೀನಿ. ಅದು ವಿಷಲ್ ಆಗ್ತಿದೆ. ಅದು ವಿಷಲ್ ಹಾಕೋ ಅಷ್ಟರಲ್ಲೇ ಈ ಕಡೆ ಇನ್ನೊಂದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಎಣ್ಣೆ, ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಮತ್ತು ಸಾಸಿವೆ ಚಟಪಟ ಅಂತ ಸಿಟ್ಟಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡಿ ಅದನ್ನು ಎಣ್ಣೆ ಬಿಡೋ ಥರ ಆ ಬಾಣಲಿಲಿನೇ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆ ಬಿಟ್ಟರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಿಮಗೆ ತಕ್ಕನಾಗೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಏನೂ ಕಮ್ಮಿ ಆಗಿರಲಿಲ್ಲ, ಹಾಗಾಗಿ ನಾನೇನೋ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಿಮಗೇನಾದರೂ ಕಮ್ಮಿ ಆಗಿದ್ದರೆ ನೀವು ಟೇಸ್ಟ್ ಮಾಡಿ ನೋಡಿ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ರಸಮ್ ಕುದಿಯೋ ಅಷ್ಟರಲ್ಲಿ ರಸಮ್ಗೆ ಯೂಸ್ ಮಾಡಿದಂಥ ಪಾತ್ರೆಗಳೆಲ್ಲ ಇತ್ತು, ಅವನ್ನೆಲ್ಲ ಸ್ವಲ್ಪ ತೊಳ್ಕೊಬಿಡೋಣ ಅಂತಂತ ಹೇಳಿ ತೊಳ್ಕೊಂಡು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟು ಜೋಡಿಸ್ಕೊಂಡಿದ್ದೀನಿ. ಹೀಗೆ ಅಡುಗೆ ಮಾಡ್ತಾನೆ ಒಂದೊಂದು ಕೆಲಸನ ಮಿಕ್ಕಿರೋ ಕೆಲಸನ ಹಾಗಾಗಿ ಮಾಡ್ಕೊತಿದ್ರೆ ಎಷ್ಟೋ ರಿಲೀಫ್ ಅಂತ ಅನಿಸುತ್ತೆ. ನಿಮ್ಗೂ ಸಮಯ ಅನ್ನೋದು ಇನ್ನೂ ಸಿಗುತ್ತೆ. ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ, ಅಡುಗೆ ಮಾಡ್ತಾನೆ ಎಲ್ಲ ಕೆಲಸನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸಣ್ಣ ಪುಟ್ಟ ಯಾವ್ಯಾವ ಕೆಲಸ ಇರುತ್ತೋ ಅವನ್ನೆಲ್ಲ ಮಾಡ್ಕೊಳ್ಳಿ. ಇವಳು ನಮ್ಮನೆಯ ಸುಬ್ಬಲಕ್ಷ್ಮಿ, ಅಂದರೆ ಸುಬ್ಬು. ಇವಳು ನಮಗೆ ತುಂಬ ಫೇವ್ರೇಟ್, ಅದೇ ನಮ್ಮನೆ ಮಗಳಿದ್ದ ಹಾಗೆ. ಇವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡಿದ್ದೆ. ಬಟ್ಟೆಗಳನ್ನೆಲ್ಲ ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕೋಣ ಅಂತ ತೊಗೊಂಡೋಗ್ತಿದ್ದೆ. ಪ್ರತಿ ಸರಿನೂ ನಾನು ಟೆರೆಸ್ ಮೇಲೆ ಹೋಗ್ಬೇಕಾದ್ರೆ ಇವಳು ನನ್ನ ಜೊತೆ ಬಂದೇ ಬರ್ತಾಳೆ. ಇವಳ ಜೊತೆ ಸ್ವಲ್ಪ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಅವಳು ಮಾಡೋ ಕಿತಾಪತಿಗಳನ್ನೆಲ್ಲ ನಾನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಟೆರೆಸ್ಸಿಂದ ನಾನು ಕೆಳಗಡೆ ಬರೋದು. ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಒಣಗಾಕೋಕ್ಕೆ ಒಣಗಾಕ್ತಾಯಿದ್ದೀನಿ. ನಾನು ಮೊದಲೇ ಸಲ ವಾಯ್ಸ್ ಓವರ್ ಕೊಡೋದ್ರಿಂದ ಇದು ನನಗೆ ಹೊಸದಾಗಿರೋದ್ರಿಂದ ನಿಮಗೆ ಸ್ವಲ್ಪ ಅಷ್ಟಾಗಿ ವಾಯ್ಸು ಎಲ್ಲೋ ಒಂದೊಂದು ಥರ ಡಿಸ್ಟರ್ಬ್ ಅಂತಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಈ ವಾಯ್ಸ್ ಓವರ್ನ ಕೊಡೋದನ್ನ ನಾನು ತುಂಬ ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ ಅಂತಂತ ಕೇಳ್ಕೊತಾ ಇದ್ದೀನಿ. ಇವಾಗ ಬಟ್ಟೆಗಳನ್ನೆಲ್ಲ ಒಣಗೋಗೋಕ್ಕೆ ಹಾಕಿದ್ದೀನಿ. ನೋಡಿ ಅವಳು ಎಷ್ಟು ಕಿತಾಪತಿ ಮಾಡ್ತಿದ್ದೆ. ಇಟ್ಕೊಳ್ಳೋಕ್ಕೆ ಹೋಗೋಣ ಅಂತಂದರೆ ಕೈಗೆ ಸಿಗ್ತಿಲ್ದಂಗೆ ಓಡ್ತಾ ಇರ್ತಾಳೆ. ನಾನು ಇವಾಗ ಟೆರೆಸ್ಸಿಂದ ಕೆಳಗಡೆ ಇಳಿತಾಯಿದ್ದೀನಿ. ನಾನು ಇಳಿಬೇಕಾದ್ರೆ ಅವ್ಳಿಗೆ ಅದು ಹೇಗೋ ಗೊತ್ತಾಗ್ಬಿಡುತ್ತೆ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ ಅಂತ. ನಾನು ಹಿಂದೆನೇ ಬಂದುಬಿಡ್ತಾಳೆ.
ಇವಾಗ ಕೆಳಗಡೆ ಬಂದು ವ್ಲಾಗ್ಸ್ ಹಾಕ್ಕೊಂಡು ಊಟ ಮಾಡೋಣ ಅಂತಂತ ಕೂತ್ಕೊಂಡಿದ್ದೀನಿ. ರಸಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಈ ಥರ ಮಾಡೋ ರಸಮ್ ಅಂತೂ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಈ ನಡುವೆ ಅಂತಂತೂ. ನಾನು ಈ ಥರನೇ ಮಾಡೋಕ್ಕಂತೂ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಇನ್ನೊಂದು ಥರ ರಸಮ್ ಮಾಡ್ತಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಮುಂದಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತು ಮಂಗಳವಾರ ಆಗಿದ್ದರಿಂದ ಪೂಜೆ ಮಾಡಬೇಕಾಗಿತ್ತು. ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಹಾಗೆ ಸಂಜೆನೇ ಮಾಡ್ಕೊಳ್ಳೋಣ ಅಂತಂತ ಹೇಳಿ ಸುಮ್ಮನಾಗಿದ್ದೆ. ಅದಕ್ಕೆ ಇವಾಗ ನೆಲ ಒರೆಸ್ಕೊಂಡು ಬೆಡ್ಶೀಟ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತಂತ ಹೇಳಿ. ಏನೇ ಆದ್ರೂ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸೋದು. ಬಟ್ ಆದರೆ ಕೆಲವೊಂದು ಟೈಮ್ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಕೊಳಕ್ಕಾಗಲ್ಲ. ಅಂಥ ಸಮಯದಲ್ಲಿ ಸಂಜೆ ಹೊತ್ತೇ ಪೂಜೆ ಮಾಡ್ಕೊಂಬಿಡ್ತೀನಿ. ಇವಾಗ ಬಾಗಿಲನ್ನೆಲ್ಲ ತೊಳ್ಕೊತಾ ಇದ್ದೀನಿ. ನಾನು ಬಾಗಿಲನ್ನು ತೊಳ್ಕೊಬೇಕಾದ್ರೂ ಕೂಡ ಇವಳದೇ ಕಿತಾಪತಿ ಆಗಿಬಿಟ್ಟಿದೆ. ಇವಾಗ ಆ ಕ್ಯಾಮ್ರದ ಹತ್ರ ಬರ್ತಾಳೆ. ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟಂತೂ ನಂಗೆ ತುಂಬ ನಕ್ಕಿ ಸಾಕಾಗೋಗ್ಬಿಟ್ಟಿದೆ. ಅಲ್ಲಿ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ಆ ಕ್ಯಾಮ್ರಾದಿಂದ ಮುಂದೆ ಬಂದುಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಆಮೇಲೆ ನೋಡ್ತಾ ಇದ್ದೀನಿ, ನೋಡಿ ನನಗೆ ನಕ್ಕು ಸಾಕಾಗೋಗಿತ್ತು. ಇವಾಗ ಬಾಗಿಲೆಲ್ಲ ತೊಳ್ಕೊಂಡು ಅದು ನಮ್ಮ ಗಿಡದಲ್ಲೇ ಬೆಳೆದಿದ್ದಂಥ ನಿಂಬೆಹಣ್ಣು, ಅದನ್ನು ತೋರಿಸ್ತಾ ಇದ್ದೀನಿ. ನಾನು ರಂಗೋಲಿ ಹಾಕಿದ್ದನ್ನ ವೀಡಿಯೋನ ಮಾಡ್ಕೊಳಕ್ಕಾಗಿರಲಿಲ್ಲ, ಬಟ್ ಅದು ನಿಂಬೆಹಣ್ಣು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ದೇವ್ರ ಸಾಮಾನೆ ಎಲ್ಲ ತೊಳ್ಕೊಂಡು ಹೂವನ್ನೆಲ್ಲ ತಗೊತಾ ಇದ್ದೀನಿ, ಪೂಜೆ ಮಾಡೋಣ ಅಂತಂತ ಹೇಳಿ. ಮಂಗಳವಾರ ದಿನ ಅಂತೂ ಪೂಜೆ ಮಾಡಲಿಲ್ಲ ಅಂತಂದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಈ ವ್ಲಾಗಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಅನ್ನೋದು ತುಂಬ ಇರುತ್ತೆ ಅಂತಂತ ನನಗೆ ಗೊತ್ತು. ಇದು ಮೊದಲೇ ಸಲ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನನಗೂ ಅಷ್ಟು ಇದಿಲ್ಲ, ಅಂದರೆ ಹೇಗೆ ವಾಯ್ಸ್ ಓವರ್ ಕೊಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಿಂದ ಅಂದರೆ ಮುಂದೆ ಇನ್ನೂ ತುಂಬ ಚೆನ್ನಾಗಿ ವಾಯ್ಸ್ ಓವರನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತಂತ ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಪೂಜೆನೆಲ್ಲ ಮಾಡ್ಕೊಂಡಿದ್ದೀನಿ. ಆ ಪೂಜೆ ಮಾಡ್ಕೊಂಡಿರೋ ಒಂದು ಕ್ಲಿಪ್ನ ತೆಕ್ಕೊಂಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಅದಾದಮೇಲೆ ಗಿಡದಲ್ಲಿ ನೀರಿರಲಿಲ್ಲ ಅಂತಂತ ಹೇಳಿ ಗಿಡಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.